ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಖುಷಿ ವ್ಲಾಗ್ಸ್ಗೆ. ಇವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬಲೂನ್ ಥರ ಉಬ್ಬೋ ಥರ ನಾವು ಚಪಾತಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಂಡ್ಬಿಟ್ಟು ನೆಕ್ಸ್ಟು ಅದಕ್ಕೆ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ಈ ಥರ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಯಾವ ಥರ ಅಂದರೆ 2 ಥರ ನಾನು ಚಪಾತಿ ಮಾಡೋದು ಕಲಿಸ್ತಾ ಇದ್ದೀನಿ. ಒಂದು ಫ್ಲ್ಯಾಟಾಗಿ ಮಾಡೋ ಥರ, ನೆಕ್ಸ್ಟ್ ಇನ್ನೊಂದು ಕೋನ ಶೇಪ್, ತ್ರಿಭುಜ ಶೇಪ್ ಬರುತ್ತೆ, ಸ್ಕ್ವೇರ್ ಶೇಪಲ್ಲಿ ತೋರಿಸ್ತೀನಿ. ಅಂದರೆ ಡಬಲ್ ಲೇಯರ್ಸಲ್ಲಿ ಒಂದು ಬರುತ್ತೆ, ಆ ಥರನೂ ತೋರಿಸ್ತಾ ಇದ್ದೀನಿ ನಿಮಗೆ. ನೆಕ್ಸ್ಟ್ ಸಿಂಗಲ್ ಲೇಯರ್ ಇದು ನಾನು ತೋರಿಸ್ತಾ ಇರೋದು. ಬಟ್ ಸ್ಕ್ವೇರ್ ಶೇಪ್ ಮಾಡಿದರೆ ಡಬಲ್ ಲೇಯರ್ ಬರುತ್ತೆ. ಮೆತ್ತಗೆ ಬಲೂನ್ ಥರ ಊದ್ಕೊಂಡು ಸಾಫ್ಟಾಗಿರುತ್ತೆ ಚಪಾತಿ. ಇದು ಸಿಂಗಲ್ ಲೇಯರು. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಪ್ಲೀಸ್. ನೆಕ್ಸ್ಟ್ ಇದು ಸ್ಕ್ವೇರ್ ಶೇಪಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ಇದು ಡಬಲ್ ಲೇಯರಲ್ಲಿ ಬರುತ್ತೆ ಅಲ್ವಾ, ತುಂಬ ಮೆತ್ತಗೆ ಇರುತ್ತೆ ನೋಡಿ. ಈ ಥರ ಒಂದು ಸೈಡು ಎಣ್ಣೆ ಹಚ್ಕೊಂಡ್ಬಿಟ್ಟು ನೆಕ್ಸ್ಟ್ ಅದನ್ನು ಮಡಚಬೇಕು. ಈ ಥರ ಕೋನ್ ಶೇಪಲ್ಲಿ ಮಡಚಿಬಿಟ್ಟು ನೆಕ್ಸ್ಟು ಇಲ್ಲಿನೂ ಅದೇ ಥರನೇ ಒಂದು ಲೇಯರ್ ಎಣ್ಣೆ ಹಚ್ಕೊಂಡ್ಬಿಟ್ಟು ಅದನ್ನು ಮಡಚಬೇಕು. ಈ ಥರ ಶೇಪಲ್ಲಿ ಬರುತ್ತೆ. ಅಂದರೆ ಇದು ಡಬಲ್ ಲೇಯರಲ್ಲಾಗಿ ಬರುತ್ತಲ್ವ, ಹಾಗಾಗಿ ಚಪಾತಿ ಮೃದುವಾಗಿರುತ್ತೆ, ಬಲೂನ್ ಥರ ಊದ್ಕೊಳ್ಳುತ್ತೆ ಇದು. ನೋಡಿ ಯಾವ ಥರ ಊದ್ಕೊಳ್ಳೋದು ಚಪಾತಿ. ಈಗ ತುಂಬ ಮೃದು ಆ್ಯಂಡ್ ಸಾಫ್ಟಾಗಿ ಬರುತ್ತೆ ಚಪಾತಿ ಊದ್ಕೊಂಡು. ಯಾರು ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸೊ ಮಚ್. ಗುಡ್ ನೈಟ್ ಆಲ್. ಬಾಯ್.